ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಲೋಕಭವನಕ್ಕೆ ತಲುಪಿರೋ ಸಚಿವರ ಖಾತೆಗಳ ಅಂತಿಮ ಪಟ್ಟಿ ರಾಜ್ಯಪಾಲರ ಅಂಕಿತ ಬೀಳ್ತಾ ಇದ್ದಂತೆ ಅಧಿಕೃತ ಘೋಷಣೆ ಆಗುತ್ತೆ. ಈಗಾಗಲೇ ಒಂದು ಪಟ್ಟಿ ಹೊರಗಡೆ ಬಂದಿದೆ, ಬಟ್ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿದೆ. ಸಚಿವರ ಖಾತೆಗಳ ಒಂದು ಪಟ್ಟಿ ಲೋಕಭವನಕ್ಕೆ ತಲುಪಿದೆ. ರಾಜ್ಯಪಾಲರ ಅಂಕಿತ ಬೀಳ್ತಾ ಇದ್ದಂತೆ ಒಂದು ಫೈನಲ್ ಘೋಷಣೆ ಬರುತ್ತೆ. ಖಾತೆ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತೇ ಬಿಡುಗಡೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಮಿಸ್ ಆಗಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಬರುತ್ತೆ ಎಂದ ಡಿಕೆ ಶಿವಕುಮಾರ್. ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲೂ ಗೊಂದಲ ಏನಾದ್ರೂ ಶುರುವಾಗುತ್ತಾ ಅನ್ನೋ ಪ್ರಶ್ನೆಗೆ ಏನೂ ಗೊಂದಲ ಇಲ್ಲ. ಖಾತೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆಯ ಜವಾಬ್ದಾರಿಯನ್ನ ವಹಿಸಿದ್ದೇವೋ ಅದೇ ಖಾತೆಯಲ್ಲಿ ಮುಂದುವರಿತಾರೆ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು. ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ. ಸರ್ ಬದಲಾವಣೆ ಆಗ್ತಾ ಒಂಚೂರು ಏನೋ ಅಂತ ಯಾವುದೋ ಸಣ್ಣ ಪುಟ್ಟ ಸರ್ ಅಜ್ಜಿಯನ್ನು ಭೇಟಿಯಾಗಿದ್ರು ಸರ್. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು. ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು. ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ. ಎಸ್, ಗಮನಿಸ್ತಾ ಇದ್ದೀವಿ. ಈಗಾಗಲೇ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು ಯಾವಾಗ ಖಾತೆ ಹಂಚಿಕೆ ಸಾರ್ ಅಂತ ಹೇಳಿ. ಹಾಗಾಗಿನೇ ಖಾತೆ ಹಂಚಿಕೆ ಮಾಡಿದ್ದೀವಿ ಈಗ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಹೊತ್ತಲ್ಲಿ ಲೋಕಭವನದಿಂದ ಬರುತ್ತೆ. ಆಗ ಅಧಿಕೃತವಾಗಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ಈಗ ಏನು ಖಾತೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವೋ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ನಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ ವಿತ್ ಫೋಟೋ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅಂತ ಹೇಳಿ. ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಮತ್ತು ವಕ್ಫ್ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಲಕ್ಷ್ಮಣ ಸವದಿ ಸಹಕಾರ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ ಲಕ್ಷ್ಮಣ ಸವದಿ ಅವರಿಗೆ. ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ. ಮುನಿಯಪ್ಪ ಅವರು ಬಹಳ ಹಠ ಹಿಡಿದಿದ್ರಂತೆ, ಸಮಾಜ ಕಲ್ಯಾಣ ಇಲಾಖೆನೇ ನನಗೆ ಬೇಕು ಅಂತ ಹೇಳಿ. ಈ ಹಿಂದೆ ಅವರು ಆಹಾರ ಖಾತೆ ಸಚಿವರಾಗಿದ್ರು, ಬಟ್ ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಬೇಕು ನನಗೆ ಅಂತ ಹೇಳಿ ಹಠ ಹಿಡಿದಿದ್ರು. ಸೊ ಅದರಂತೆ ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಸಿಕ್ಕಿದೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಇವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಜವಾಬ್ದಾರಿ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆ. ಬಸವಂತಪ್ಪ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆ. ಅಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಧು ಬಂಗಾರಪ್ಪ ಅವರು ಇದೇ ಖಾತೆಯನ್ನ ನಿರ್ವಹಿಸಿದ್ರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. ಸೊ ಈಗಲೂ ಕೂಡ ಅದೇ. ಇನ್ನು ಸಂತೋಷ್ ಲಾಡ್ ಸೇಮ್ ಕಾರ್ಮಿಕ ಇಲಾಖೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲೇ ಇದ್ರು. ಸೊ ಈಗಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ. ಚಲುವರಾಯಸ್ವಾಮಿ ಕೃಷಿ ಇಲಾಖೆ. ಚಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ರು, ಈಗಲೂ ಕೂಡ ಅದನ್ನೇ ಕೊಟ್ಟಲಾಗಿದೆ. ಇನ್ನು ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಶಿವರಾಜ್ ತಂಗಡಗಿ ಅವರು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸೇಮ್ ಖಾತೆಯನ್ನ ನಿರ್ವಹಿಸಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅದೇ ಇಲಾಖೆ. ಇನ್ನು ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ. ರುದ್ರಪ್ಪ ಲಮಾಣಿ ಅವರಿಗೆ ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಸೊ ಇದಿಷ್ಟು ಬಂದಿರುವಂತ ಪಟ್ಟಿ.
ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಟ್ಟಿದ್ದೇವೋ ಅದರಲ್ಲೇ ಮುಂದುವರಿತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ, ಯಾವುದೇ ಗೊಂದಲವೂ ಕೂಡ ಇಲ್ಲ, ಅಸಮಾಧಾನವೂ ಕೂಡ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಒಂದ್ ಕಡೆ ಅಸಮಾಧಾನ ಏನಾದರೂ ಭುಗಿಲೇಳುತ್ತಾ ಅನ್ನೋ ಒಂದು ಪ್ರಶ್ನೆ, ಇದರ ಜೊತೆಗೆ ಅಧಿಕೃತ ಘೋಷಣೆ ಯಾವಾಗ? ಯಾರಾದ್ರೂ ಅಸಮಾಧಾನಿತರಿದ್ದಾರಾ? ಆರಾಮ ಈ ಒಂದು ಖಾತೆ ಹಂಚಿಕೆ ವೇಳೆ ಯಾವುದೇ ರೀತಿಯಾದಂತಹ ಅಸಮಾಧಾನಕ್ಕೆ ಅವಕಾಶ ಮಾಡಿಕೊಡಲ್ಲ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇರೋದ್ರಿಂದ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಚರ್ಚೆಗಳು ಶುರುವಾಗುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಈಗಾಗಲೇ ಸಚಿವ ಸ್ಥಾನದ ವಿಚಾರವಾಗಿ ಸಾಕಷ್ಟು ಅಸಮಾಧಾನಗಳಾಯ್ತು, ಬಹಿರಂಗವಾಗಿ ಹೇಳಿಕೆಗಳು ಆಯ್ತು, ಹೈಕಮಾಂಡ್ ಮಟ್ಟಕ್ಕೂ ಸಹ ಹೋಯ್ತು. ಆದ್ರೆ ಈಗ ಯಾವುದೇ ರೀತಿಯಾದಂತಹ ಅಸಮಾಧಾನ ಆಗೋದಕ್ಕೆ ಎಡೆ ಮಾಡಿಕೊಡೋದಿಲ್ಲ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಇನ್ನೇನು 4 ಗಂಟೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಸಹ ಇಟ್ಕೊಂಡಿರುವಂತದ್ದು ಎಲ್ಲಾ ಸಚಿವರ ಜೊತೆ. ಯಾಕಂದ್ರೆ ಈಗಾಗ್ಲೇ ಈ ಒಂದು ಸಭೆಗೂ ಮೊದಲೇ ಖಾತೆ ಹಂಚಿಕೆ ಪಟ್ಟಿ ಏನಿದೆಯೋ ಅದನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ನಾಳೆ ಯಾವುದೇ ರೀತಿಯಾದಂತಹ ಗೊಂದಲ ಆಗ್ಬಾರ್ದು, ಜೊತೆಗೆ ಈ ಒಂದು ಸಭೆ ಇರುವಂತದ್ದೇ ನಾಳೆ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ಬೇಕು, ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆಯನ್ನ ಮಾಡ್ಬೇಕು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಸಭೆಗೂ ಮೊದಲು ಖಾತೆ ಹಂಚಿಕೆ ಫೈನಲ್ ಆಗಿದ್ರೆ ನೆಕ್ಸ್ಟ್ ಸಭೆಯಲ್ಲಿ ಇಂತಹ ಸಚಿವರಿಗೆ ಇಂತಹ ಖಾತೆಯನ್ನ ವಹಿಸಿದ್ದೇವೆ, ನೀವು ಈ ರೀತಿಯಾದಂತಹ ಪ್ರಶ್ನೆಗಳು ಏನಾದ್ರೂ ಎದುರಾದ್ರೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ಬೇಕು, ಜೊತೆಗೆ ನೀವು ಈ ಖಾತೆ ಬಗ್ಗೆಯೇ ಉತ್ತರವನ್ನ ಕೊಡ್ಬೇಕು. ಸೊ ಹೀಗಾಗಿ ನಿಮಗೆ ಇರುವಂತಹ ಸಮಯದಲ್ಲಿಯೇ ನೀವು ಈ ಒಂದು ನಿಮ್ಮ ಖಾತೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಸಹ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು. ಈ ನಿಟ್ಟಿನಲ್ಲಿ ಯಾವುದೇ ಅಸಮಾಧಾನಕ್ಕೂ ಸಹ ಎಡೆ ಮಾಡಿ ಕೊಡೋದಿಲ್ಲ. ಸೊ ಹೀಗಾಗಿ ಸಭೆಗೂ ಮೊದಲು ಯಾವುದೇ ರೀತಿಯಾದಂತಹ ಗೊಂದಲಗಳು, ಯಾಕಂದ್ರೆ ಈಗಾಗಲೇ ಬೆಳಗ್ಗೆಯ ಪಟ್ಟಿ ರಿಲೀಸ್ ಆಗಿರೋದ್ರಿಂದ ಈ ಕ್ಷಣಕ್ಕೂ ಸಹ ಲೋಕಭವನದವರೆಗೂ ಆ ಪಟ್ಟಿ ತಲುಪಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದೀಗ ಯಾವುದೇ ರೀತಿಯಾದಂತಹ ಗೊಂದಲಗಳು ಇದ್ರೂ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ರೀತಿಯಾದಂತಹ ಗೊಂದಲಗಳಿಗೆ ಬ್ರೇಕ್ ಹಾಕಿ ನಂತರ ಅದು ಲೋಕಭವನಕ್ಕೆ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟ್ಟಿ ಸಹ ಅಂತಿಮ ಆಗುವಂತಹ ನಿಟ್ಟಿನಲ್ಲಿ ಇದೀಗ ಸಭೆಯನ್ನ ಸಹ ಶುರು ಮಾಡುವಂತದ್ದು. ಸಭೆಯಲ್ಲಿ ಈಗಾಗಲೇ ವಿಪಕ್ಷದವರು ಕಾದುಕೊಳ್ತಿರುವಂತದ್ದು ಅಂದ್ರೆ ಖಾತೆ ಹಂಚಿಕೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ, ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂತಹ ವಿಚಾರವನ್ನೇ ಅಸ್ತ್ರವನ್ನಾಗಿಸ್ಕೊಳ್ಳೋಕೆ ವಿಪಕ್ಷಗಳು ತಯಾರಾಗಿದ್ವು. ಇದೀಗ ಖಾತೆ ಹಂಚಿಕೆ ಸಹ ಆಗಿರುವಂತದ್ದು. ಈ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಅಥವಾ ಗೊಂದಲಗಳು ಉಂಟಾದ್ರೆ ನೆಕ್ಸ್ಟ್ ನಾವು ವಿಪಕ್ಷಗಳಿಗೆ ಆಹಾರ ಅಥವಾ ಅಸ್ತ್ರವಾಗಬಾರ್ದು ಅನ್ನುವಂತಹ ವಿಚಾರವಾಗಿಯೇ ಇದೀಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿರುವಂತದ್ದು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಯಾವುದಕ್ಕೂ ಸಹ ಈ ಬಾರಿ ಆಸ್ಪದ ಮಾಡಿಕೊಡಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.